ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಇವತ್ತು ಒಂದು ಇನ್ಫಾರ್ಮೇಶನ್ ತಂದಿದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ, ರೈಟ್ RRB ರೈಲ್ವೆ ಗ್ರೂಪ್ ಡಿ ಯಾರು 2024ರಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆ ಇದುವರೆಗೂ ಎಕ್ಸಾಮ್ ಹಾಕಿಲ್ಲ. ಯಾಕೆ ಅಂತ ರೀಸನ್ ಸುಮಾರು ಜನಕ್ಕೆ ಗೊತ್ತಿದೆ. ಅದನ್ನು ನಾನು ಕ್ಲಾರಿಟಿಯಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಏನಂತಂದರೆ, ಯಾಕೆ ಈಗ ಡಿಲೇ ಆಗ್ತಾ ಇದೆ RRB ಗ್ರೂಪ್ ಡಿ. ಇಷ್ಟು ದಿನ ನಾವು ಈಗ ಇಷ್ಟು ದಿನ ಆಗಿ ಈಗ 17 ನವಂಬರ್ 17 17 ಏನು ಮಾಡಿದ್ದಾರೆ, ಎಕ್ಸಾಮ್ ಡೇಟ್ನ ಅವ್ರು ಅನೌನ್ಸ್ ಮಾಡಿದ್ದಾರೆ ರೈಲ್ವೆ ಕಡೆಯಿಂದ. ಯಾಕೆ ಇಷ್ಟು ಡಿಲೇ ಆಗ್ತಿದೆ? ಬಟ್ ಕೆಲವರು ಏನು ಅಂದ್ಕೊಂಡಿದ್ದಾರೆ ಹೈಕೋರ್ಟಲ್ಲಿ ಕೇಸ್ ಇದೆ, ಬಟ್ ನಡೆಯುತ್ತೆ ಇಲ್ವೋ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾಕೆ ಅಂತಂದರೆ, ಈಗ ಆಲ್ರೆಡಿ ಸುಮಾರು ಕೋರ್ಟಲ್ಲಿ ಸ್ಟೇ ಹಾಕಿರೋದ್ರಿಂದ ಯಾರು ಅಂತಂದರೆ ITI ಆದವರು 10th ಅವರು. ಈಗ ಏನಾಗಿದೆ ಅಂತಂದರೆ, ಲಾಸ್ಟ್ 2024ರಲ್ಲಿ 10th ಬೇಸಿಸ್ ಮೇಲೆ ಎಲ್ಲರೂ ಗ್ರೂಪ್ ಡಿಗೆ ಅಪ್ಲೈ ಮಾಡಬೇಕು ಅಂತ ನೋಟಿಫಿಕೇಶನ್ ಕರೆದಿದ್ರು. ಏನೋ ಅಪ್ಲಿಕೇಶನ್ ಹಾಕಿದ್ದಾರೆ, ಕೋರ್ಟಿಗೂ ಮೀರಿ ಅಪ್ಲಿಕೇಶನ್ ಹಾಕಿದ್ರು. 17th ನವಂಬರು ಎಕ್ಸಾಮ್ ನಡೆಯುತ್ತೆ ಇಲ್ಲೋ ಅನ್ನೋದು ನಮ್ಗೆ ಕನ್ಫ್ಯೂಷನ್ ತುಂಬ ಇದೆ. ಅದಕ್ಕೆ ಕ್ಲಿಯರ್ ಮಾಡೋಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಯಾಕೆ ಅಂತಂದರೆ, ಇದನ್ನ ಸುಮಾರು ಜನ ಏನು ಮಾಡಿದರು, ಅಪ್ಲಿಕೇಶನ್ ಹಾಕಿ ಇಲ್ಲಿ ತನಕ ವೆಯ್ಟ್ ಮಾಡ್ತಾಯಿದ್ರು ಎಕ್ಸಾಮ್ ಆಗುತ್ತೆ ಅಂತ. ಬಟ್ ರೈಲ್ವೆ ಕಡೆಯಿಂದ 8 ಸೆಪ್ಟೆಂಬರ್ ನೋಟಿಫಿಕೇಶನ್ ಬಿಡ್ತಾರೆ. ಏನಂತಂದರೆ 17 ನವಂಬರಿಂದ ಎಲ್ಲ ರಾಜ್ಯದಲ್ಲಿ ಎಕ್ಸಾಮ್ ಮಾಡಬೇಕು ಅಂತ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬಟ್ ಆ ಕೋರ್ಟಲ್ಲಿ ಕೇಸ್ ಇದ್ರೂ ಯಾಕೆ ಇವರು 17 ನವಂಬರ್ ಮಾಡಿದ್ದಾರೆ ಡೇಟ್? ರೈಲ್ವೆ ಕಡೆಯಿಂದ ಕ್ಲಿಯರ್ ಆಗಿದೆ. ಬಟ್ ನಮಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರಿಂದ ITI ಅವರದವರು ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರು ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ. ಇದೇ ಕೇಸ್ನ ಹೈಕೋರ್ಟಲ್ಲಿ 28 ಜುಲೈಯಲ್ಲಿ ಏನು ಮಾಡ್ತಾರೆ ಅಂತಂದರೆ, ITI ಕಂಪ್ಲೀಟ್ ಮಾಡಿರೋರು ಈ ನೋಟಿಫಿಕೇಶನ್ ಬಂದ ತಕ್ಷಣ ಕೇಸ್ ಹಾಕಿದ್ದಾರೆ. ನಮಗೂ ಆ್ಯಕ್ಚುಲಿ ನಾವು ITI ಮಾಡಿದ್ದೀವಿ, ನಮಗೆ ನೀವು ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿ ರೈಲ್ವೇದಲ್ಲಿ ಈಗೇನು ಮಾಡಿದರೆ 10th ಬೇಸಿಸ್ ಮೇಲೆ ಅಪ್ಲಿಕೇಶನ್ನ ತಗೋತಾ ಇದ್ದಿತ್ತು. ಈ ವರ್ಷ 2024ರಲ್ಲಿ ಕರೆದಿದ್ರು. ಬಟ್ ನಾವು ITI ಮಾಡಿದವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಅವ್ರನ್ನ ಯಾಕೆ ತೊಗೊಂಡಿಲ್ಲ, ಅವ್ರನ್ನ ಕನ್ಸಿಡರ್ ಮಾಡಿ 10th ಪ್ಲಸ್ ITI ಆದರೆ ITIದವ್ರಿಗೆ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಸೊ ಅದರಿಂದ ಏನು ಮಾಡಿದರೆ ಅವರು ಹೈಕೋರ್ಟಲ್ಲಿ 28 ಜುಲೈಯಲ್ಲಿ ಕೇಸ್ನ ಲಾಂಚ್ ಮಾಡ್ತಾರೆ. ಗ್ರೂಪ್ ಡಿಗೆ ಸ್ಟೇ ತರ್ತಾರೆ. 28 ಜುಲೈಲಿ ಕೇಸ್ ಹಾಕಿ ಆಮೇಲೆ 8 ಸೆಪ್ಟೆಂಬರ್ ಏನಾಗುತ್ತೆ ಅಂತಂದರೆ, ಇದೇ ರೈಲ್ವೆ ಕಡೆಯಿಂದ 17ನೇ ತಾರೀಕು ನವಂಬರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಕಂಡಕ್ಟ್ ಮಾಡ್ತಾರೆ. ಆಲ್ರೆಡಿ ಕೇಸ್ ನಡೀತಾ ಇದೆ, ಸ್ಟೇ ಆಗಿತ್ತು. ಬಟ್ ಇವ್ರು ಯಾಕೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ಇನ್ನೂ ಕೆಲವು ಜನಕ್ಕೆ, ಕೆಲವು ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಯಾರು ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಇನ್ನೂ ಕನ್ಫ್ಯೂಷನ್ ಇರುತ್ತೆ. ಸೊ ಏನಕ್ಕೆ ಮಾಡಿದ್ರೆ ಅಂತಂದರೆ, ಈಗ ರೈಲ್ವೇದಲ್ಲಿ ಅವ್ರ ಕಡೆಯಿಂದ ಕ್ಲಿಯರ್ ಆಗಿದೆ, ಯಾವುದೇ ಎಕ್ಸಾಮು 2024ರಿಂದ 25ರಲ್ಲಿ ಯಾವುದೇ ಎಕ್ಸಾಮು ಕಂಡಕ್ಟ್ ಮಾಡಿಲ್ಲ ಅವರು ಗ್ರೂಪ್ ಡಿ ರಿಲೇಟೆಡ್. ಸೊ ಅವ್ರ ಕಡೆಯಿಂದ ಈಗ 17 ನವಂಬರಿಂದ ಸ್ಟೇ ಹಾಕಿರೋದ್ರಿಂದ ಇಷ್ಟು ದಿನ ಲೇಟ್ ಆಯಿತು. ಬಟ್ ಆಮೇಲೆ ಏನು ಮಾಡ್ತಾರೆ, 10th ಅಕ್ಟೋಬರ್ ಸುಪ್ರೀಂ ಕೋರ್ಟಲ್ಲೇ ಕೇಸ್ ಹಾಕ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ನೀವು ಹೈಕೋರ್ಟ್ ಇನ್ನೂ ಕ್ಲಾರಿಫೈ ಆಗಿಲ್ಲ, ನೀವು ಅಲ್ಲೇ ಕ್ಲಾರಿಫೈ ಆದಮೇಲೆ ಅಲ್ಲಿ ಜಡ್ಜ್ಮೆಂಟ್ ಆದಮೇಲೆ ನೀವು ಇಲ್ಲಿ ಬರಬೇಕು, ಅಲ್ಲಿ ತನಕ ಇಲ್ಲಿ ಬರೋಂಗಿಲ್ಲ ನೀವು ಅಂತೇಳಿ ಕೇಸ್ನ ಡಿಸ್ಮಿಸ್ ಮಾಡುತ್ತೆ. ಅದೇ ರೀತಿ 28 ಅಕ್ಟೋಬರು ಒಂದು ಹೈಕೋರ್ಟಲ್ಲಿ ಕೇಸ್ನ ಕಾಲಿಂಗ್ ಇದೆ. ಆ ಕಾಲಿಂಗಲ್ಲಿ ಏನಾದರೂ ಯಾರು ಕೇಸ್ ಹಾಕಿದ್ರು ಅವ್ರನ್ನ ಅಟೆಂಡ್ ಆಗ್ತಾರೆ. ಆವಾಗ ನಮಗೆ ಗೊತ್ತಾಗುತ್ತೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ, ನಾವು ಸ್ಟಡಿನ ಇನ್ನೂ ಸ್ವಲ್ಪ ದಿನ ಆಮೇಲೆ ಓದ್ಕೊಳ್ಳೋದು ಅಂತ ಅಂತಿರ್ತಾರೆ. ದಯವಿಟ್ಟು ಅದು ಮಾಡಬೇಡಿ. ನೀವು ಎಷ್ಟು ಪ್ರಿಪರೇಷನ್ ಆಗ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಅದೇ ರೀತಿ ರಿವಿಷನ್ಸ್ ಮಾಡಿ. ನೀವು ಯಾಕೆಂದರೆ ಈಗಿನ ಇದರಲ್ಲಿ ಗೌರ್ಮೆಂಟ್ ಜಾಬ್ ಪಡೆಯೋದು ತುಂಬ ಕಷ್ಟ ಆಗಿದೆ. ಸೊ ನೀವೇನಾದ್ರೂ ರೈಲ್ವೇದಲ್ಲಿ ಜಾಬ್ ತಗೋಬೇಕು ಅಂತಂದರೆ ಈ ಥರ ನ್ಯೂಸ್ಗಳಿಗೆ ಯಾರೂ ಇದಕ್ಕೆ ಡಿಸ್ಟರ್ಬ್ ಆಗಬೇಡಿ. ನಿಮ್ಮ ಏನು ಸ್ಟಡಿ ಮಾಡ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಿ. ಇದರಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಒಂದು ಕ್ಲಾರಿಟಿಯಾಗಿ ರೈಲ್ವೆ ಕಡೆಯಿಂದ ಕ್ಲಾರಿಟಿ ಇದೆ. ನಾವು 17th ನವಂಬರು ನೋಡಪ್ಪ, ನಾವು 25ನೇ ಇಸ್ವಿಲಿ ಯಾವುದೇ ಎಕ್ಸಾಮ್ ಮಾಡಿಲ್ಲ, ಸೊ ನೀವು ಕೇಸ್ ನಡೆಸಿ, ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಏನು ಪ್ರೊಸೆಸ್ ಇದೆ ನಾವು ಅದನ್ನು ಮೂವ್ ಮಾಡ್ತೀವಿ. ಬಟ್ ಹೈಕೋರ್ಟ್ ಏನಿದೆ, ನಾನು ನಿಮಗೆ ಸ್ಟೇ ಇದೆ ಕೋರ್ಟಲ್ಲಿ, ನೀವು ಹೆಂಗೆ 17 ನವಂಬರಿಂದ ಎಕ್ಸಾಮ್ ನಡೆಸ್ತೀರಾ, ಅಷ್ಟು ವಿದ್ಯಾರ್ಥಿಗಳದ್ದು ಇದಾಗುತ್ತೆ ಅಂತೇಳಿ ಹೈಕೋರ್ಟ್ ಕೇಳಿದಾಗ ರೈಲ್ವೆ ಹೇಳಿದೆ, ರೈಲ್ವೆ ಮಂಡಳಿಯಿಂದ RRB ಬೋರ್ಡ್ ಹೇಳಿದೆ, ಸರ್ ನಮ್ಗೆ ಆ್ಯಕ್ಚುಲಿ ಏನಾಗಿದೆ, ನಮ್ಮ RRB ಬೋರ್ಡು ರೀತಿ ಯಾವುದೇ ಪ್ರೋಸೆಸ್ ಇದೆ ಅದನ್ನೆಲ್ಲ ನಾವು ಕಂಟಿನ್ಯೂ ಮಾಡಲೇಬೇಕು. ಈ ವರ್ಷ ಯಾವುದೇ ಎಕ್ಸಾಮ್ನ ಕಂಡಕ್ಟ್ ಮಾಡಿಲ್ಲ, ಸೊ ಈ ವರ್ಷ ನಾವು ಕಂಡಕ್ಟ್ ಮಾಡಲೇಬೇಕು ಅಂತೇಳಿ ಈಗ ನವಂಬರ್ 17ಕ್ಕೆ ಎಕ್ಸಾಮ್ನ ಫಿಕ್ಸ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಯಾವಾಗ ಜಡ್ಜ್ಮೆಂಟ್ ಇದೆ ಅಂತಂದರೆ, ಇದೇ ತಿಂಗಳು 28ನೇ ತಾರೀಕು ಒಂದು ಜಡ್ಜ್ಮೆಂಟ್ ಇದೆ, 30ನೇ ತಾರೀಕು ಒಂದು ಜಡ್ಜ್ಮೆಂಟ್ ಇದೆ. ಇದು ಫೈನಲ್. ಅಲ್ಲಿ ತನಕ ನೀವು ಯಾವುದೇ ರೀತಿಯಂತಹ ವೆಯ್ಟ್ ಮಾಡಬೇಡಿ, ನಿಮ್ಮ ಸ್ಟಡಿನ ಕಂಟಿನ್ಯೂ ಮಾಡಿ. ಜಾಬ್ನ ತೊಗೋಬೇಕು ಅಂತಂದರೆ ತುಂಬ ಎಫರ್ಟ್ ಹಾಕಿ ನೀವು ಇದನ್ನು
ತಗೋಬೇಕಾಗುತ್ತೆ. ಯಾಕೆಂತಂದರೆ ಈಗಿನ ಜಾಬ್ ಕಾಂಪಿಟೇಷನಲ್ಲಿ ಅದು 10th ಮೇಲೆ ಕಾಲ್ ಮಾಡಿರೋದ್ರಿಂದ ಈಗಿನ ಜಾಬಿನ ಕೆಲಸದ ಕಾಂಪಿಟೇಷನಲ್ಲಿ ನಿಮಗೆ ಈ ಕೆಲಸ ಪಡ್ಕೊಳ್ಳೋದೇ ತುಂಬ ಕಷ್ಟ ಇರುತ್ತೆ. ಸೊ ಅದರಿಂದ ನಿಮ್ಮ ಶ್ರಮವನ್ನು ವ್ಯರ್ಥ ಮಾಡಬೇಡಿ. ನಿಮ್ಮ ಗುರಿಯನ್ನು ಹಂಗೆ ಇಟ್ಕೊಳ್ಳಿ. ಯಾರು ಕೆಲಸ ತಗೋಬೇಕು ಅಂತಿದ್ದೀರಾ ಅವರು ದಯವಿಟ್ಟು ನಿಮ್ಮ ಸ್ಟಡಿಯನ್ನು ಹಂಗೆ ಮುಂದುವರಿಸಿ. 17 ಎಕ್ಸಾಮ್ ನಡೆಯುತ್ತೆ ಇಲ್ಲವೋ ಅನ್ನೋದು ನಾನು ಈಗ ಹೇಳ್ತೀನಿ. ಯಾಕೆಂದರೆ ಅವರು ರೈಲ್ವೆ ಕಡೆಯಿಂದ ಕಂಪಲ್ಸರಿ ಈಗ ಅವ್ರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ 8 ಸೆಪ್ಟೆಂಬರಲ್ಲಿ. ನಿಮಗೆ ಗೊತ್ತಾಗಿರಾಗಿ 8 ಸೆಪ್ಟೆಂಬರಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ ಎಕ್ಸಾಮ್ನ ಮಾಡ್ತೀವಿ. ಬಟ್ ಹೈಕೋರ್ಟಲ್ಲಿ 3ನೇ ತಾರೀಕು ಜಡ್ಜ್ಮೆಂಟಿಂದ ಕೆಲವು ವಿದ್ಯಾರ್ಥಿಗಳಿಗೆ ಪೋಸ್ಟ್ಮೋನ್ ಆಗ್ಬೋದು. ಅಲ್ಲಿ ತನಕ ನಮಗೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಯಾಕೆ ಅಂತಂದರೆ 99% ಅಷ್ಟು 17ನೇ ತಾರೀಕು ಎಕ್ಸಾಮ್ ನಡೆಯೋದು. ನವೆಂಬರ್ 17ನೇ ತಾರೀಕು ಎಕ್ಸಾಮ್ ನಡೆಯೋದು ಖಚಿತವಾಗಿದೆ, ಪಕ್ಕಾ ಆಗಿದೆ. ಯಾಕೆ ಅಂತಂದರೆ ನಾವು ರೈಲ್ವೆ ಹೇಳಿದೆ ನಮಗೆ 2025ರಲ್ಲಿ ಯಾವುದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ. ನಾವು ಇದನ್ನು ಕಂಪ್ಲೀಟ್ ಮಾಡಿದ್ರೆ ಈ ವರ್ಷದ್ದು ನಾವು ಮಾಡೋಕ್ಕಾಗಲ್ಲ. ಸೊ ಅದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟು ಇನ್ನೊಂದು ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು, ಅದಕ್ಕೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು. ಅದರಿಂದ ನೀವು ಯಾವುದೇ ರೀತಿಯ ನ್ಯೂಸ್ಗಳಿಗಾಗಿ ಇದಕ್ಕೆ ಕಿವಿಗೊಡಬೇಡಿ. ಇದು ಕನ್ಫರ್ಮ್ ನ್ಯೂಸ್ ಆಗಿದೆ. 17ನೇ ತಾರೀಕು ನವೆಂಬರ್ ಎಕ್ಸಾಮ್ ನಡೆಯುತ್ತೆ. 99% ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಇನ್ನೂ ಪ್ರಿಪೇರ್ ಆಗಿ, ಚೆನ್ನಾಗಿ ಪ್ರಿಪೇರ್ ಆಗಿ ಜಾಬ್ಗಳನ್ನ ತಗೊಳ್ಳಿ. ಈ ತರಹ ಜಾಬ್ಗಳು ಸಿಗೋದು ಇನ್ನೆಲ್ಲ ತುಂಬ ಕಡಿಮೆ ಆಗಿದೆ. ಯಾಕೆಂತಂದರೆ ಈಗಿನ ಇದರಲ್ಲಿ ಕಾಂಪಿಟೇಷನಲ್ಲಿ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಇರೋ ಮ್ಯಾನ್ ಫೋರ್ಸ್ನ ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ ರೈಲ್ವೆನ. ಸೊ ಅದರಿಂದ ನೆಕ್ಸ್ಟ್ ಬರೋ ಇದರಲ್ಲಿ ಇನ್ನೂ ಕಡಿಮೆ ಆಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಕಡಿಮೆ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. 17ನೇ ತಾರೀಕು ಈಗಲೂ ಹೇಳ್ತಾ ಇದ್ದೀನಿ, 17ನೇ ತಾರೀಕು ನವೆಂಬರ್ ಎಕ್ಸಾಮ್ ಆಗುತ್ತೆ. 90% ಚಾನ್ಸ್ ಇದೆ ಅವರಿಗೆ. ಯಾಕೆಂದರೆ ಇದನ್ನು ಕ್ಲಿಯರ್ ಮಾಡಿದೆ ಈ ವರ್ಷದ ನೋಟಿಫಿಕೇಶನ್ ಆಗಲಿ ಎಕ್ಸಾಮ್ ನಡೆಸೋಕ್ಕೆ ಚಾನ್ಸ್ ಇರಲ್ಲ. ಸೊ ಯಾರು ಪ್ರಿಪೇರ್ ಮಾಡ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ. ಚೆನ್ನಾಗಿ ಪ್ರಿಪೇರ್ ಆಗಿ ಕೆಲಸ ತೊಗೊಳ್ಳಿ. ನಿಮ್ಗೆ ಏನಿದೆ ನಿಮ್ಮ ಗುರಿನ ನೀವು ತಲುಪ್ಬೋದು. ಸೊ ಇದೊಂದು ಸದಾವಕಾಶ ಅಂತ ಹೇಳ್ತೀನಿ.